ನಮ್ಮ ಡಿ ಬಾಸ್ ಅವರು ಜೈಲಿನಲ್ಲಿ ಅನ್ನ ನೀರು ಇಲ್ಲದೆ ಬಳಲಿ ಬೆಂಡಾಗಿ ಮುದಡಿದ ತಾವರೆ ಆಗೋಗಿದ್ದಾರೆ ಅಂತ ಈ ಮಿಂಡ್ರಿ ಮೀಡಿಯಾಗಳು ಸುಮಾರು 2 ವರ್ಷಗಳಿಂದ ನಮ್ಮ ಡಿ ಬಾಸ್ ಅವರನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಗುಡಿಸಿ ಗುಂಡಾಂತರ ಮಾಡಿದ್ರು. ಫೈನಲಿ ಡಿ ಬಾಸ್ ಅವರ ದರ್ಶನ ಆಯ್ತು. ಅವರಿಗೆ ಯಾವುದೇ ದೊಡ್ಡ ರೋಗ ಇಲ್ಲ, ಆರಾಮವಾಗಿ ಇದ್ದಾರೆ. ಪವಿ ಆಂಟಿ ಜೊತೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಕತೆ ಕವನಗಳು ಬರ್ಕೊಂಡು ಒಳ್ಳೆ ಆಪಲ್ ತರ ಪಳಪಳ ಅಂತ ಉಳಿತಿದ್ದಾರೆ. ಇಷ್ಟಕ್ಕೂ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಡಿ ಬಾಸ್ ಅವರು ಸಣ್ಣಾಗಿಲ್ಲ, ಕಲ್ಲುಗುಂಡು ತರ ಗಟ್ಟಿಯಾಗಿದ್ದಾರೆ. ಇಂದು ಯೋಗ ದಿನಾಚರಣೆ ಅಲ್ವಾ, ಅದರ ಪ್ರಯುಕ್ತ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಅಂತ ಕಾಣುತ್ತೆ. ಆ ಕಾರ್ಯಕ್ರಮದಲ್ಲಿ ಡಿ ಬಾಸ್ ಅವರು ಭಾಗಿಯಾಗಿ ಯೋಗ ಮಾಡಿದ್ದಾರೆ ಅಷ್ಟೇ. ಸೊಂಟದ ಮೇಲೆ ಕೈ ಇಟ್ಕೊಂಡು ಒಂದು ಪೋಸ್ ಕೊಟ್ಟಿದ್ದಾರೆ ಗುರು, ಕಿರಾಕು. ಆ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬೆಂಕಿ ಗುರು. ಡಿ ಬಾಸ್ ಅವರು ಯೋಗ ಮಾಡಿದ್ರೆ ಅವರಿಗಿರುವ ಬೆನ್ನು ನೋವು ಸೊಂಟ ನೋವು ವಾಸಿ ಆಗುತ್ತೆ ಅಂತ ಮೇ ಬಿ ಅಲ್ಲಿನ ಜೈಲರ್ ಹೇಳಿರ್ಬಹುದು. ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಡಿ ಬಾಸ್ ಅವರು ಯೋಗ ಮಾಡಿರ್ಬಹುದು, ಅದರಲ್ಲಿ ತಪ್ಪೇನಿದೆ. ಎಲ್ಲಾ ಕೈದಿಗಳ ಜೊತೆ ನಮ್ಮ ಕೈದಿನೂ ಕೂಡ ಯೋಗ ಮಾಡಿದ್ದಾರೆ ಅಷ್ಟೇ. ಆ ಕಡೆ ಡಿ ಬಾಸ್ ಅವರು ಯೋಗ ಮಾಡ್ತಿದ್ರೆ ಈ ಕಡೆ ಪವಿ ಆಂಟಿ ಯೋಗ ಮಾಡ್ತಿದ್ದಾರೆ. ಸಹ ಕೈದಿಗಳ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಯೋಗ ಶಾಸ್ತ್ರದಲ್ಲಿ ಬರುವ ಅಷ್ಟು ಆಸನಗಳನ್ನು ನಮ್ಮ ಡಿ ಬಾಸ್ ಅವರು ಒಂದೇ ಸಲ ಪ್ರದರ್ಶನ ಮಾಡಿದ್ದಾರೆ. ಪ್ರಾಣಾಯಾಮ, ಶವಾಸನ, ಸೂರ್ಯ ನಮಸ್ಕಾರ ಹೀಗೆ ಹಲವು ಆಸನಗಳನ್ನು ಮಾಡಿ ಕೊನೆಯಲ್ಲಿ 2 ಕೊಬ್ಬರಿ ಮಿಠಾಯಿ, 1 ಮೈಸೂರು ಪಾಕ್ ಇಸ್ಕೊಂಡು ತಮ್ಮ ಕೊಠಡಿಗೆ ಹೋಗಿ ತಿಂದು ನೀರು ಕುಡಿದು ಮಲಗಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇವರ ಈ ಪರಿಸ್ಥಿತಿಗೆ ಅವರೇ ಕಾರಣ. ಹೊರಗಡೆ ರಾಜನ್ ತರ ಇದ್ರು, ಪವಿ ಆಂಟಿ ಸವಾಸ ಮಾಡಿ ಒಳಗಡೆ ಕೊತ್ತಂಬರಿ ಬೀಜದ ತರ ಆಗೋಗಿದ್ದಾರೆ. ಆದಷ್ಟು ಬೇಗ ನಮ್ಮ ಡಿ ಬಾಸ್ ಅವರು ಹೊರಗಡೆ ಬಂದು ಜನರಿಗೆ ಮಾದರಿ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಬದುಕಬೇಕು. ಆ ರೀತಿ ಡಿ ಬಾಸ್ ಅವರು ಬದಲಾಗಿ ಜೈಲಿನಿಂದ ಆದಷ್ಟು ಬೇಗ ಹೊರಗಡೆ ಬರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್